ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಮೋಟೋ G37 ಪವರ್ ಈ ಮೊಬೈಲ್ ಬಗ್ಗೆ ಮಾತಾಡ್ತೀನಿ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಪ್ರೈಸ್ ನಾವು ನೋಡಿದ್ರೆ ಲಾಂಚ್ ಮಾಡಿದಾಗ 4GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟು 16,000 ಇಕ್ಕಿದ್ದಾರೆ. ಹಾಗೆ 8GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟು 19,000 ಇಕ್ಕಿದ್ದಾರೆ. ಇವಾಗ ನಾನು ಈ ವಿಡಿಯೋದಲ್ಲಿ ಆ ಪ್ರೈಸಲ್ಲಿ ಇವಾಗ ನಾವು ಈ ಮೊಬೈಲ್ ತೊಗೋಬೋದಾ ಇಲ್ಲ ಅಂತ ನಾನು ಮಾತಾಡ್ತೀನಿ. ಹಾಗೆ ಇವಾಗ ಸೇಲ್ಸ್ ಬರ್ತಾ ಇದ್ದಾವೆ. ಈ ಸೇಲ್ಸಲ್ಲಿ ಯಾವ ಪ್ರೈಸಲ್ಲಿ ಈ ಮೊಬೈಲ್ ತೊಗೊಂಡಿದ್ದರೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಈ ವಿಡಿಯೋ ಮಾಡೋಕ್ಕೆ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೂ ಯೂಸ್ ಆಗುತ್ತೆ ಅಂತ. ಇವಾಗ ನಾನು ಫಸ್ಟ್ ಈ ಮೊಬೈಲ್ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಆ ಮೊಬೈಲ್ ಆ ಪ್ರೈಸಿಗೆ ತೊಗೋಬೋದಾ ಇಲ್ಲ ಅಂತ, ಯಾವ ಪ್ರೈಸಿಗೆ ತೊಗೊಂಡಿದ್ರೆ ಒಳ್ಳೆ ಮೊಬೈಲ್ ಆಗ್ತದೆ ಅಂತ ಆಮೇಲೆ ಮಾತಾಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಮೊಬೈಲ್ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಫಸ್ಟ್ ನಾನು ಈ ಮೊಬೈಲ್ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ. ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.6 ಇಂಚ್ HD+ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಇದು LCD ಡಿಸ್ಪ್ಲೇ. ಹಾಗೆ ನಾವು ರಿಫ್ರೆಶ್ ರೇಟ್ ಬಗ್ಗೆ ಮಾತಾಡಿದ್ರೆ 120Hz ರಿಫ್ರೆಶ್ ರೇಟ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ MediaTek Dimensity 6400 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಈ ಮೊಬೈಲಲ್ಲಿ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 50MP ಇರ್ತೈತೆ, 8MP ಫ್ರಂಟ್ ಕ್ಯಾಮರಾ ಜೊತೆ ಈ ಮೊಬೈಲ್ ಬರ್ತಾ ಇದೆ. ನಾವು ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 7000 mAh ಬ್ಯಾಟ್ರಿ ಇರ್ತೈತೆ, 30W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. IP ರೇಟಿಂಗ್ ಬಗ್ಗೆ ಮಾತಾಡಿದ್ರೆ IP64 ರೇಟಿಂಗ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಫೈನಲಾಗಿ ನಾವು ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡಿದ್ರೆ Android 16 ಜೊತೆ ಈ ಮೊಬೈಲ್ ಬರ್ತಾ ಇದೆ. ಪ್ರೈಸ್ ಬಗ್ಗೆ ನಾವು ಮಾತಾಡಿದ್ರೆ 4GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟು 16,000 ಇದೆ. ಇವಾಗ ಈ ಪ್ರೈಸಲ್ಲಿ ನಾವು ಮೊಬೈಲ್ ತೊಗೋಬೋದಾ ಇಲ್ಲ ಅಂತ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ರೀಸೆಂಟಾಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ 4GB 64GB ಸ್ಟೋರೇಜ್ ವೇರಿಯಂಟ್ ತೊಗೊಂಡ್ಬಂದಿದ್ದಾರೆ ಈ ಮೊಬೈಲ್ಗೆ. ನಾನು ಈ ವಿಡಿಯೋ ಮಾಡೋವಾಗ ನೋಡಿದ್ದೀನಿ 4GB 64GB ಸ್ಟೋರೇಜ್ ವೇರಿಯಂಟನ್ನು 14,000 ಬಜೆಟಲ್ಲಿ ತೊಗೊಂಡು ಬಂದಿದ್ದಾರೆ. ಆ ಪ್ರೈಸಲ್ಲಿ ಈ ಮೊಬೈಲ್ ನಾವು ತೊಗೋಬೋದಾ ಇಲ್ಲ ಅಂತ ನಾನು ಕ್ಲಿಯರಾಗಿ ಮಾತಾಡ್ತೀನಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ. ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಕಾರ್ಡ್ ಆಫರ್ಸ್ ಏನೇನು ಇದ್ದಾವೆ, ಹಾಗೆ ಕೂಪನ್ ಆಫರ್ಸ್ ಏನೇನು ಇದ್ದಾವೆ, ಸೂಪರ್ ಕಾಯಿನ್ ಆಫರ್ಸ್ ಏನೇನು ಇದ್ದಾವೆ ಅಂತ ಎಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಿದ ಮೇಲೆ ಈ ಮೊಬೈಲ್ ನಿಮಗೆ 4GB 64GB ಸ್ಟೋರೇಜ್ ವೇರಿಯಂಟು 13,000ಕ್ಕಿಂತ ಕಡಿಮೆ ಬಂದರೆ ಆವಾಗ ತಗೊಳೋದು ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಬಂದರೆ ಮಾತ್ರ ಸ್ಕಿಪ್ ಮಾಡೋದು ಒಳ್ಳೆಯದು. ಯಾಕಂದರೆ ನೀವು 13,000ಕ್ಕಿಂತ ಜಾಸ್ತಿ ಇಕ್ತಾ ಇದ್ದೀರಿ ಅಂದರೆ ಮಾತ್ರ ಈ ಮೊಬೈಲಲ್ಲಿ ಓನ್ಲಿ HD+ ಡಿಸ್ಪ್ಲೇ ಮಾತ್ರನೇ ಇದೆ. ಇವಾಗ ಡೆಫಿನೆಟಾಗಿ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ ರೀಸೆಂಟಾಗಿ. ಆದ್ರೂ 13,000 ಬಜೆಟಲ್ಲಿ ಬಂದರೆ ಮಾತ್ರನೇ ಈ ಮೊಬೈಲು ಒಳ್ಳೆ ಮೊಬೈಲ್ ಆಗ್ತದೆ ಡೆಫಿನೆಟಾಗಿ. ನೀವು ವೆಯ್ಟ್ ಮಾಡಿ, ನೆಕ್ಸ್ಟ್ ತಿಂಗಳಾಗ್ಬೋದು, ಇಲ್ಲಾಂದರೆ ಅಕ್ಟೋಬರಲ್ಲಿ ಆಗ್ಬೋದು. ನಮ್ಮ ಇಂಡಿಯಾದಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಬರ್ತಾ ಇದ್ದಾವೆ, ಹಾಗೆ ನೆಕ್ಸ್ಟ್ ದೀಪಾವಳಿ ಸೇಲ್ಸ್ ಬರ್ತವೆ. ಅದಕ್ಕೆ ನೀವು ವೆಯ್ಟ್ ಮಾಡೋದು ಒಳ್ಳೆಯದು. ಆ ಸೇಲ್ಸಲ್ಲಿ ನೀವು ತೊಗೊಂಡಿದ್ರೆ ಡೆಫಿನೆಟಾಗಿ ಈ ಮೊಬೈಲು 13,000 ಆ ಬಜೆಟಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ನೀವು ಆವಾಗ ತೊಗೊಳೋದೇ ಒಳ್ಳೆಯದು, ಇವಾಗ ತೊಗೊಳೋದಕ್ಕಿಂತ ಡೆಫಿನೆಟಾಗಿ. ಹಾಗೆ ಈ ಮೊಬೈಲೆಲ್ಲ ನೀವು ಯಾವ ಮೊಬೈಲ್ ತೊಗೊಳ್ಬೇಕಂತ ನೋಡ್ತಾ ಇದ್ರೂ ಇವಾಗ ತೊಗೊಳೋದಕ್ಕಿಂತ ಬಿಗ್ ಬಿಲಿಯನ್ ಡೇ ಸೇಲ್ಸಲ್ಲಿ ತೊಗೊಳೋದು ಒಳ್ಳೆಯದು. ಯಾಕಂದರೆ ರೀಸೆಂಟಾಗಿ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ, ಜಾಸ್ತಿ ಪ್ರೈಸ್ಗಳು ಇನ್ಕ್ರೀಸ್ ಮಾಡಿದ್ದಾರೆ. ಅದಕ್ಕೆ ನೀವು ವೆಯ್ಟ್ ಮಾಡಿ ಬಿಗ್ ಬಿಲಿಯನ್ ಡೇ ಸೇಲ್ಸಲ್ಲಿ ಮೊಬೈಲ್ ತೊಗೊಳೋದು ಒಳ್ಳೆಯದು. ಯಾವ ಮೊಬೈಲ್ ನೀವು ತೊಗೊಬೇಕಂತ ಉದ್ದೇಶ ಇದ್ರೂ ಆ ಟೈಮಲ್ಲಿ ತೊಗೊಂಡಿದ್ರೆ ಸ್ವಲ್ಪ ಕಡಿಮೆ ಆಗೋ ಅವಕಾಶ ಇದೆ. ಲಾಸ್ಟ್ ಇಯರ್ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಜೊತೆ ನಾವು ಕಂಪೇರ್ ಮಾಡಿದರೆ ಅಷ್ಟು ಡಿಸ್ಕೌಂಟ್ ಬರೋ ಅವಕಾಶ ಕಡಿಮೆ ಇದೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಬರ್ದಿರ ಇದ್ರೂ ಎಷ್ಟೊಷ್ಟು ಡಿಸ್ಕೌಂಟ್ ಬರೋ ಅವಕಾಶ ಜಾಸ್ತಿ ಇದೆ. ಅದಕ್ಕೆ ನೀವು ಬಿಗ್ ಬಿಲಿಯನ್ ಡೇ ಸೇಲ್ಸ್ವರೆಗೂ ವೆಯ್ಟ್ ಮಾಡಿ ಆವಾಗ ತೊಗೊಳೋದು ಒಳ್ಳೆಯದು. ಹಾಗೆ 4GB 128GB ತೊಗೊಳ್ಬೇಕಂತ ನೀವು ನೋಡ್ತಾ ಇದ್ದರೆ ಮಾತ್ರ ಅದು ಅಷ್ಟೇ 13,500 ಆ ಬಜೆಟಲ್ಲಿ ಬಂದರೆ ತೊಗೊಳೋದು ಒಳ್ಳೆಯದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಮೋಟೋ G37 ಪವರ್ ಈ ಮೊಬೈಲ್ ಬಗ್ಗೆ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.